ಈಗ ಬಿಡದಿಯಲ್ಲಿ ಆಗ್ತಿರೋ ಅನ್ಯಾಯನೂ ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಮಾಡ್ತಾ ರೈತರಿಗೆ ಅನ್ಯಾಯ ಆಗ್ತಾಯಿದೆ. ಅನ್ಯಾಯ ಅಂದರೆ ಅಲ್ಲಿ ಫಲವತ್ತಾದ ಭೂಮಿಯನ್ನು ತೆಗೆದು ಟೌನ್ಶಿಪ್ ಮಾಡೋದು ಸರಿಯಲ್ಲ. ಅದೇ ರೀತಿಯಲ್ಲಿ ಈಗ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ನಾಯಕರು ಸೇರಿ ಆ ಬಿಡದಿ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ. ರೈತರಿಗೆ ಅನ್ಯಾಯ ಆಗಬಾರ್ದು, ಆ ಬಿಡದಿಯಲ್ಲಿ ಉಳಿಬೇಕು. ಅದೇ ರೀತಿ ಆನೇಕಲ್ಲಲ್ಲಿ ಉಳಿಬೇಕು. ಅದೇ ರೀತಿ ದೊಡ್ಡಬಳ್ಳಾಪುರ ಅಲ್ಲಿ ಆಗಬೇಕು. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಇಲ್ಲಿ ಇರುವ 2823 ಎಕರೆಯನ್ನು ಕೈಗಾರಿಕೆ ಅಭಿವೃದ್ಧಿ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ನಾವು ಈಗಾಗಲೇ 2 ವರ್ಷದಿಂದ ಸತತವಾಗಿ ಸ್ಟ್ರೈಕ್ ಮಾಡ್ತಾಯಿದ್ದೀರಿ. ಈಗಾಗಲೇ DC ಆಫೀಸರ್ ನಾವು 125 ದಿವಸ ಕಂಟಿನ್ಯೂ ಆಗಿ ನಾವು ಅಲ್ಲಿ ಮಾಡ್ತಾಯಿದ್ದೀರಿ. ಈಗ ಇಲ್ಲಿ ಮಾಡೋದ್ರಿಂದ ನಮಗೆ ಭಾಳ ಒಂಥರ ಖುಷಿ ಆಯಿತು. ಬಿಡದಿಯ ರೈತರು ಬಂದಿದ್ದಾರೆ, ನಾವು ಸಹಿತ ಬಂದಿದ್ದೀರಿ. ರೈತರಿಗೆಲ್ಲ ಒಳ್ಳೆಯದಾಗಲಿ, ಬಿಡದಿಯವರೆಗೆ ಒಳ್ಳೆಯದಾಗಲಿ, ನಮ್ಗೆ ಒಳ್ಳೆಯದಾಗಲಿ. ಯಾವುದೇ ರೈತರಿಗೆ ಯಾವ ಸರ್ಕಾರ ಬಂದ್ರೂ ರೈತರಿಗೆ ಅನುಕೂಲ ಹಂಗೆ ಮಾಡಬೇಕು, ಅನ್ಯಾಯ ರೀತಿಯಲ್ಲಿ ಮಾಡಬಾರ್ದು. ಅವ್ರಿಗೊಂದು ಬೆಣ್ಣೆ ಇವ್ರಿಗೊಂದು ಸುಣ್ಣ ಮಾಡಬಾರ್ದು. ರೈತರ ಮೇಲೆ ಎಲ್ಲ ಒಂದೇ, ಬಿಡದಿ ರೈತರು ಒಂದೇ, ಚಿಕ್ಕಬಳ್ಳಾಪುರ ರೈತರು ಒಂದೇ, ಜಮಖಂಡಿ ಹೋಬಳಿ ರೈತರು ಒಂದೇ, ಆನೇಕಲ್ ರೈತರು ಅವರು ಸಹ ನಮ್ಮ ರೈತರೇ, ದೊಡ್ಡಬಳ್ಳಾಪುರ ಸೈಡ್ ಅವರು ಸಹ ರೈತರೇ ಅಂತ ಹೇಳ್ತಾ ನಾನೀಗ ಸರ್ಕಾರ ಯಾಕೆ ಆ ಕಡೆ ಗಮನ ಕೊಡ್ತಾ ಇಲ್ಲ, ಬರೀ ಈ ಕಡೆ ಅಷ್ಟೇ ಗಮನ ಕೊಡ್ತಾ ಇದೆ ಅಂತ ನಿಮ್ಗೆ ಏನು? ಇಲ್ಲಿ ಆ ರೀತಿ ಅಲ್ಲಿ ಉತ್ತರ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಲ್ಲಿಗಾದರೆ ಡೆವಲಪ್ಮೆಂಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಎತ್ಕೊಬೋದು ಅಂತೇಳಿ ಒಂದು ಪ್ಲಾನ್ ಮಾಡಿರೋದು. ಆ ಕಡೆ ಅವ್ರನ್ನ ಕರೀತಾ ಇಲ್ಲ. ನೀವು ಹೇಳೋ ಸತ್ಯನೇ, ಆ ಕಡೆ ಹೋಗಿ ಮಾಡಲಿ. ಇಲ್ಲ, ಅಲ್ಲಿನೂ ಡೆವಲಪ್ ಆಗಬೇಕಲ್ಲ. ಅಲ್ಲ, ಅದನ್ನೇ ಡೆವಲಪ್ ಮಾಡಲಿ, ಹೋಗಿಲ್ಲ ಆ ಕಡೆ ಮಾಡಲಿ. ನಾವು ಬಿಡಲಿಲ್ಲ. ಉತ್ತರ ಭಾಗದಲ್ಲಿ ಮಾಡಿದ್ರೆ ಅಲ್ಲಿನ ನಮ್ಮ ಕರ್ನಾಟಕ ಅಲ್ವಾ, ಅಲ್ಲಿ ಡೆವಲಪ್ಮೆಂಟ್ ಆಗಲಿ. ಇಲ್ಲಿ ಅಂದರೆ ನೀವು ಹೇಳ್ದಂಗೆ ಹೆಚ್ಚಿಗೆ ಕಾಸು ಸಿಗ್ತದೆ ಅಂತೇಳಿ ಆಸೆ ಇರ್ಬೋದು, ಅದು ಬಿಡಬೇಕು. ಡೆವಲಪ್ಮೆಂಟ್ ಇಡೀ ಕರ್ನಾಟಕದಲ್ಲಿ ಆಗಲಿ, ಅದು ನಮಗೆಲ್ಲರೂ ಖುಷಿ. ಈ ಫಲವತ್ತಾದ ಭೂಮಿ ಬಿಟ್ಟು ಗುಟ್ಟುಗಾಡಲ್ಲಿ ಇರ್ತದೆ. ಫಲವತ್ತಾದ ಭೂಮಿಯಲ್ಲಿ ಅಲ್ಲಿ ಬೆಟ್ಟ ಗುಟ್ಟು ಆ ಕಡೆ ಮಾಡಬೇಕು, ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಆಗ ಆ ಸರ್ಕಾರಕ್ಕೂ ಗೌರವ ಬರ್ತದೆ, ಮಾಡಿದ್ರೆ ಎಲ್ರಿಗೂ ಒಂದು ಇದಾಗ್ತದೆ, ಉದ್ಯೋಗ ಸಿಗ್ತದೆ. ಅವ್ರಿಗೆ ಉದ್ಯೋಗ ಸಿಕ್ಕಲಿ. ನಮ್ಮಲ್ಲಿ ಉದ್ಯೋಗಾವಕಾಶ ಆದರೆ ನಾವೇನಾಗಿದ್ದಾರೆ, ನಮ್ಮ ಇದರಲ್ಲಿ ನಾವು ಉದ್ಯೋಗ ಅವ್ರು ಕೊಡೋದು ನಾವೇ ಕೊಡ್ತಾಯಿರಿ. ಉದ್ಯೋಗ ತಗೊಂಡಿರ್ಬೋದು, ಆದರೆ ರೈತರಿಗೆ ಅನ್ಯಾಯ ಆಗೋದು ನನಗೆ ಇಷ್ಟ ಇಲ್ಲ. ತಗೊಂಡಿರ್ಬೋದು, ಅವ್ರ ವಿಷಯ ಆದರೆ ರೈತರಿಗೆ ಅನ್ಯಾಯಕ್ಕೆ ನಾವು ಬಿಡೋದು ಬೇಡ. ಅವರು ರೈತರಿಗೆ ಅನ್ಯಾಯಕ್ಕೆ ಬಿಡಬಾರ್ದು. ರೈತರ ಎಲ್ಲ ಒಂದೇ, ಅವ್ರು ಹೇಳ್ಬೋದು ಕೊಡ್ತೀವಿ ಅಂತಿಲ್ಲ, ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಬಿಡಬೇಕು, ಬಿಟ್ಟು ರೈತರಿಗೆ ಒಳ್ಳೆಯದಾಗಿ ಮಾಡಬೇಕು. ಹಾಂ, ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ಕೊಡುವಂಥವ್ರು ಕಡಿಮೆ ಇದ್ದಾರೆ, ಕೊಡೋದಂಥ ರೈತರು ಜಾಸ್ತಿ ಇದ್ದಾರೆ. 80% ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೊಂದು 10-15% ಕೊಡ್ತೀವಿ ಅಂತ ಹೇಳಿ, ಅದು ಪ್ರಯೋಜನ ಅಲ್ಲ. ಅದು ಬಿಡಬೇಕು, ಬಿಟ್ಟು ಒಳ್ಳೇದಾಗಬೇಕು.